ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ತೆ ವೀಕ್ಷಕರೇ. ಇವತ್ತು ಇನ್ನೊಂದು ರೆಸಿಪಿ ಜೊತೆ ಮುಂದೆ ಬಂದಿದ್ದೀನಿ. ಒಂದು ಚಟ್ನಿ, ಕೋಕೋನಟ್ ಚಟ್ನಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸಿಂಪಲ್ಲಾಗಿ, ಈಸಿಯಾಗಿ. ಸೊ ಇದು ಬಂದ್ಬಿಟ್ಟು ದೋಸೆ, ಇಡ್ಲಿ, ಚಪಾತಿ ಜೊತೆಗೆ ಸೂಪರಾಗಿರುತ್ತೆ. ಪೊಂಗಲ್. ನನ್ನ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಈ ಈಸಿ ಚಟ್ನಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಒನ್ ಬೈ ಒನ್. ಸೊ ಲೆಟ್ ಸ್ಟಾರ್ಟ್ ದಿ ಪ್ರೋಸೆಸ್. ಸೊ ಇದಕ್ಕೆ ಬೇಕಾಗಿರೋ ಐಟಮ್ಸ್: ಕೋಕೋನಟ್ಟು, ಕೊಬ್ಬರಿನ ನೀವು ಪೀಸ್ ಮಾಡಿಕೊಂಡು ಇಟ್ಕೋಬೇಕು. ಕೊಬ್ಬರಿ, ಆಮೇಲೆ ಕಡಲೆ, ಕರಿ ಲೀವ್ಸ್ ಸ್ವಲ್ಪ, ಆಮೇಲೆ ಖಾರಕ್ಕೆ ತಕ್ಕಷ್ಟು ಗ್ರೀನ್ ಚಿಲ್ಲೀಸ್. ನಿಮಗೆ ಬೇಕಾದರೆ ಹುಳಿ ಬೇಕಂದರೆ ಹುಣಸೆಹಣ್ಣು ಸ್ವಲ್ಪ ಹಾಕೋಬೋದು. ಸೊ ಇವೆಲ್ಲ ಮಿಕ್ಸಿಯಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ನಿಮಗೆ ಹುಳಿ ಬೇಕಂದರೆ ಹುಣಸೆಹಣ್ಣು ಹಾಕೋಬೋದು, ಇಲ್ಲಾಂದರೆ ಬೇಡ. ಸೊ ಗ್ರೈಂಡ್ ಮಾಡೋವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, 1 ಸ್ಪೂನು. ನೋಡಿ, ಈ ಥರ ಗ್ರೈಂಡ್ ಮಾಡ್ಕೋಬೇಕು. ಸೊ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಒಗ್ಗರಣೆ ಹಾಕೋಬೇಕು ಇದಕ್ಕೆ. ಸೊ ಒಗ್ಗರಣೆ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಕಡಾಯಿಯಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ ಹಾಕ್ಕೊಂಡು, ಸಾಸಿವೆ ಸ್ವಲ್ಪ ಪಟ ಅಂದಮೇಲೆ ಜೀರಾ, ಉರದ್ ದಾಲ್, ಚನ. ಈ ಉರದ್ ದಾಲು, ಕಡಲೆಬೇಳೆ ಸ್ವಲ್ಪ ಚಟ್ನಿ ತಿನ್ನುವಾಗ ಕರಂ ಅನಿಸ್ಬೇಕು, ಅದಕ್ಕೆ ಅದನ್ನು ಹಾಕ್ಕೊಳ್ತೀವಿ, ಕಡಲೆ ಹಿಟ್ಟು. ಸೊ ಈಗ ಜೀರಾ, ಉದ್ದಿನಬೇಳೆ, ಕಡಲೆಬೇಳೆ, ಆಮೇಲೆ ರೆಡ್ ಚಿಲ್ಲೀಸ್ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ತಗೊಂಡು ಚಟ್ನಿಯಲ್ಲಿ ಹಾಕೋಬೇಕು. ನೋಡಿ, ಇವಾಗ ರೆಡ್ ಚಿಲ್ಲೀಸ್. ನಿಮ್ಗೆ ಬೇಕಾದರೆ ಹಿಂಗು ಆಮೇಲೆ ಕರಿ ಲೀಫ್ ಹಾಕೋಬೋದು. ನಾನು ಹಾಕ್ಕೊಂಡಿಲ್ಲ ಹಿಂಗು ಕರಿ ಲೀಫು. ಸೊ ಇವಾಗ ಇದನ್ನು ಚಟ್ನಿಯಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಆಮೇಲೆ ಈಗ ಉಪ್ಪು ನೋಡ್ಕೊಳ್ಳಿ, ನಿಮಗೆ ಉಪ್ಪು ಬೇಕಂದರೆ ಸ್ವಲ್ಪ ಹಾಕೋಬೋದು. ಸೊ ವೀಕ್ಷಕರೇ, ಚಟ್ನಿ ರೆಡಿ ಇದೆ. ಇವಾಗ ಇದು ಬಿಸಿ ದೋಸೆ ಜೊತೆ ಚೆನ್ನಾಗಿರುತ್ತೆ. ದೋಸೆ, ಇಡ್ಲಿ ಆದರೆ ಚಪಾತಿ. ಸೊ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಮನೇಲಿ ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.